ಈಗ ಸಾಕಷ್ಟು ನಾವು ಯೋಗ ಮಾಡಾದ್ಮೇಲೆ ತುಂಬ ಸ್ವೆಟ್ಟಿಂಗ್ ಎಲ್ಲ ಬಂದಿರುತ್ತೆ. ಆದರೆ ಕಪಾಲಭಾತಿಯನ್ನು ಗೊತ್ತಾಯ್ತು ನಿಮಗೆ ಗೊತ್ತಿದೆ ಅಂತ ಗೊತ್ತಿದೆ. ಕಪಾಲಭಾತಿಯನ್ನು 3 ಆಯಾಮಗಳಲ್ಲಿ ಮಾಡಿದ್ರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಫಲಿತಾಂಶಗಳು ಬರುತ್ತೆ. ಅದು ಹೇಗೆ 3 ಆಯಾಮಗಳಲ್ಲಿ ಮಾಡಬೇಕು? ಕಪಾಲ ಅಂದರೆ ಗೊತ್ತಿರುತ್ತೆ, ಈ ಸ್ಕಲ್ ಅಂತ ಹೇಳಿ. ಇಲ್ಲಿಂದ ನಿಮಗೆ ಆಜ್ಞಾ ಚಕ್ರದಲ್ಲಿ ನಮಗೆ ಸಾಕಷ್ಟು ಇವಾಗ ದುಃಖಗಳಿರುತ್ತೆ, ದುಮ್ಮಾನಗಳಿರುತ್ತೆ, ಕೆಲವು ತುಂಬ ಸಿಟ್ಟು ಬಂದಿರುತ್ತೆ. ಆಮೇಲೆ ಸರಿಯಾಗಿ ನಾವು ಆತಂಕದಲ್ಲಿ ಹೆಚ್ಚಾಗಿ ಇದ್ದಾಗ ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಈ ಒಂದು ತಲೆ ಭಾಗವನ್ನು, ಈ ಮಂಡ್ಯ ಭಾಗವನ್ನು ಏನಾಗುತ್ತೆ, ಈ ಮೆದುಳನ್ನು ನಾವು ನರಿಶ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಗೃತಿ ಮಟ್ಟನ್ನು ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ. ಅದಕ್ಕೆ ಕಪಾಲಭಾತಿ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರಿಯೆ. ಆ ಕಪಾಲಭಾತಿಯನ್ನು ಯೋಗ ಆದ ನಂತರ ಮಾಡೋದು ಹೇಗೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. 3 ಆಯಾಮಗಳಲ್ಲಿ ಮಾಡ್ತಾ ಹೋಗಬೇಕಾಗತ್ತೆ. ಫಸ್ಟು ಲಘುವಾಗಿ ಮಾಡಬೇಕು, ನಿಧಾನಕ್ಕೆ ಮಾಡಬೇಕು, ಆಮೇಲೆ ಮಧ್ಯಮದಲ್ಲಿ ಮಾಡಬೇಕು, ಆಮೇಲೆ ಗರಿಷ್ಠ ಮಟ್ಟದಲ್ಲಿ ಮಾಡಬೇಕು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಬೋದು. ಆದರೆ ಒಂದು 100-300 ಸೈಕಲ್ ಮಾಡಿದಾಗ ನಿಮಗೆ ಅದರ ಒಂದು ಅನುಭವ ತುಂಬ ಚೆನ್ನಾಗಿ ಆಗುತ್ತೆ. ಕಪಾಲಭಾತಿ ಆದ ನಂತರ ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಗಮನವನ್ನು ನಿಮ್ಮ ಸ್ಕಲ್ ಕಡೆಗೆ, ಈ ಕಡೆಗೆ ನಾವು ಅನುಭವಿಸ್ತಾ ಹೋದಾಗ ಆ ಒಂದು ವೈಬ್ರೇಷನ್ಸ್ ಯಾವ ಥರ ನಮ್ಮಲ್ಲಿ ಚೇಂಜಸ್ ಆಗ್ತಿರ್ತ ಅನ್ನೋದನ್ನು ನಾವು ಗಮನ ತರಬಹುದು. ಅದಕ್ಕಿಂತ ಮುಂಚಿತವಾಗಿ ನಾವು ಚಿನ್ಮುದ್ರದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಚಿನ್ಮುದ್ರ ಹಾಕಿದಾಗ ಏನಾಗುತ್ತೆ, ನಮ್ಮ ಒಂದು ಆಜ್ಞಾಚಕ್ರಕ್ಕೆ ಅದು ಸಂಬಂಧ ಇರುತ್ತೆ. ಸೊ ಹಾಗಾಗಿ ಪೀನಿಯಲ್ ಗ್ಲ್ಯಾಂಡ್ ಅಂಡ್ ಪಿಟ್ಯೂಟರಿ ಗ್ಲ್ಯಾಂಡಲ್ಲಿ ನಾವು ಎನರ್ಜೈಸ್ ಮಾಡಬೇಕು ಅಂತ ಹೇಳಿದಾಗ ಈ ಥರ ಚಿನ್ಮುದ್ರ ಹಾಕೊಂಡು ಕೂತ್ಕೊಂಡು ಲಘುವಾಗಿ ಆರಂಭದಲ್ಲಿ ಶುರು ಮಾಡೋಣ. ಕಣ್ಣು ಮುಚ್ಚಿದ್ರೂ ಆಗುತ್ತೆ, ಮುಚ್ಚಿದ್ರು ಆಗುತ್ತೆ. ಕಣ್ಣು ಮುಚ್ಚಿದಾಗ ಏನಾಗುತ್ತೆ, ನಿಮ್ಮ ಒಂದು ಕಾನ್ಸಂಟ್ರೇಷನ್ನು ಇಲ್ಲೇ ಇರುತ್ತೆ. ಕಣ್ಣು ಬಿಟ್ಟಾಗ ಏನಾಗುತ್ತೆ, ಆ ಕಡೆ ಈ ಕಡೆ ಹೋಗೋದ್ರಿಂದ, ಬೇರೆ ಯಾರಾದರೂ ಆಚೆ ಈಚೆ ಬರೋದ್ರಿಂದ ಅಥವಾ ಸುತ್ತಮುತ್ತ ನೋಡೋದ್ರಿಂದ ನಮ್ಮ ಒಂದು ದೃಷ್ಟಿ ಸ್ವಲ್ಪ ವಿಚಲಿತ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಣ್ಣು ಮುಚ್ಚೆ ಮಾಡೋದು ಸ್ವಲ್ಪ ಶ್ರೇಷ್ಠವಾಗಿರುತ್ತೆ. ಚಿನ್ಮುದ್ರ ಹಾಕಿರ್ತೀರಾ, ಉಸಿರನ್ನು ತಗೊಂಡಾಗ ಈಗ ಉಸಿರು ಬಿಡಬೇಕಾದ್ರೆ ನೋಡಿ, ಬರೀ ಉಸಿರು ಬಿಡ್ತಾ ಇರೋದಲ್ಲ, ಹೊಟ್ಟೆನೂ ಕೂಡ ಹಿಂದೆ ಮುಂದೆ ತಳ್ಳಬೇಕು. ಈಗ ಮಧ್ಯಮದಲ್ಲಿ ಮಾಡಬೇಕಾದ್ರೆ ಹಾಗೆ ಗರಿಷ್ಠ ಮಟ್ಟದಲ್ಲಿ ಮಾಡಬೇಕಾದ್ರೆ ಹಾಗೆ ವಾಪಸ್ ಬರಬೇಕಾದಾಗ ಗರಿಷ್ಠದಿಂದ ಮಧ್ಯಮದಿಂದ ಲಘುಗೆ ಬಂದು ಸ್ಟಾಪ್ ಮಾಡಬೇಕಾಗತ್ತೆ. ಗರಿಷ್ಠ ಮಟ್ಟದಲ್ಲಿ, ಮಧ್ಯಮದಲ್ಲಿ, ಲಘುವಲ್ಲಿ, ಹೀಗೆ ಮಾಡಿದಾಗ ನೀವು ಗಮನಿಸಬೇಕು ನೋಡಿ, ಉಡ್ಯಾನ ಬಂಧ ಕೂಡ ಆಗುತ್ತೆ. ಉಡ್ಯಾನ ಬಂಧ ಆದಾಗ ಹೊಟ್ಟೆ ಪೂರ್ತಿ ಟೈಟ್ ಆದಾಗ ಏನಾಗುತ್ತೆ, ನಮ್ಮಲ್ಲಿ ಅಸಿಡಿಟಿ ಇರುತ್ತೆ, ಅಜೀರ್ಣತೆ ಇರುತ್ತೆ, ಎದೆ ಉರಿ ಬರ್ತಾ ಇರುತ್ತೆ, ಜೊತೆಗೆ ಸಾಕಷ್ಟು ಕೋಪ ಬಂದಿರುತ್ತೆ, ಬೇರೆಯವ್ರ ಮೇಲೆ ಅಸೂಹೆ ಬಂದಿರುತ್ತೆ, ಕೆಲವು ಆತಂಕಗಳಿರುತ್ತೆ. ಅದರಿಂದ ಹೊರಗಡೆ ಹೋಗ್ಬೇಕು ಅಂದಾಗ ಕೂಡ ನಾವು ನಮ್ಮ ಹೊಟ್ಟೆನ ಈ ಥರ ಟೈಟ್ ಮಾಡೋದನ್ನ ಉಡ್ಯಾನ ಬಂಧ ಅಂತ ಕರೀತೀವಿ. ಉಸಿರು ಕಟ್ಟಿದಾಗ ಈ ಕ್ರಿಯೆ ಮಾಡ್ತಾ ಇದ್ದಾಗ ಏನಾಗುತ್ತೆ, ಉಡ್ಯಾನ ಬಂಧವು ಕೂಡ ಆಗುತ್ತೆ. ಹೊಟ್ಟೆಯಲ್ಲಿ ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಮಣಿಪುರ ಚಕ್ರ ಇಲ್ಲೇನಿರುತ್ತೆ ಅದು ಕೂಡ ಆಕ್ಟಿವೇಟ್ ಆಗುತ್ತೆ, ಅಂದರೆ ಎನರ್ಜೈಸ್ ಆಗುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ಒಂದು ಶಕ್ತಿ ಸಂಚಲನ ಆಗುತ್ತೆ. ಇದನ್ನು ನೀವು ಕರೆಕ್ಟಾಗಿ 11ರಿಂದ 21 ದಿವಸ ನೀವು ನಿಯಮಿತವಾಗಿ ಮಾಡ್ತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಆತಂಕಕ್ಕೂ ಕೂಡ ಇದು ಪರಿಹಾರಗಳನ್ನು ಕೊಡುತ್ತೆ. ಜೊತೆಗೆ ತುಂಬ ಜನಕ್ಕೆ ಅಧಿಕ ರಕ್ತದೊತ್ತಡ ಇರುತ್ತೆ, ಅಂದರೆ BP ಅಂತ ಏನು ಹೇಳ್ತೀವಿ, ಅದು ಜಾಸ್ತಿ ಇದ್ದಾಗ ಇದನ್ನು ಗರಿಷ್ಠ ಮಟ್ಟದಲ್ಲಿ ಮಾಡೋ ಅಭ್ಯಾಸಗಳು ಮಾಡಬಾರ್ದು. ನಿಧಾನ ಮಟ್ಟದಲ್ಲಿ ಮಾಡ್ಬೋದು ಅಥವಾ ಮಧ್ಯಮ ಮಟ್ಟದಲ್ಲಿ ಕೂಡ ಮಾಡ್ಬೋದು, ಲಘು ಅಥವಾ ಮಧ್ಯಮ ಆಯಾಮಗಳಲ್ಲಿ ಮಾಡ್ಬೋದು. 3 ಆವೃತ್ತಿಗಳಲ್ಲಿ ಮಾಡ್ತಾ ಹೋದಾಗ ಇದರ ಅದ್ಭುತವಾಗಿರ್ತಕ್ಕಂಥ ಫಲಿತಾಂಶಗಳು ಕೂಡ ಬರುತ್ತೆ. ಸೊ ಹಾಗಾಗಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನೀವೇನಾದರೂ ಗಮನಿಸಬೇಕು ಆದರೆ, ಈಗ ಆ್ಯನ್ಸೈಟಿನ ಬರೀ ಕಪಾಲಭಾತಿ ಮುಖಾಂತರ ಯಾವ ಥರ ಆ್ಯನ್ಸೈಟಿನ ದೂರ ಮಾಡಬಹುದು, ಅದಕ್ಕೆ ಯಾವ ಥರ ಕ್ರಿಯೆಗಳಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಹಾಗಾಗಿ ಇದನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿ. ನೆನಪಿರಲಿ, ಯಾವುದೋ ಒಂದು ವಿಡಿಯೋವನ್ನು ನೀವು ಬರೀ ನೋಡಿ ಅದನ್ನು ಸ್ಕಿಪ್ ಮಾಡೋದಾಗಲಿ ಮುಂದಕ್ಕೆ ಹೋಗೋದಾಗಲಿ ಆದರೆ ರಿಸಲ್ಟ್ ಬರೋದಿಲ್ಲ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೋಬೇಕು. ಜೊತೆಗೆ ಕ್ರಿಯೆ ಮೇಲೆ ನಿಮ್ಗೆ ಅಗಾಧವಾಗಿರ್ತಕ್ಕಂಥ ನಂಬಿಕೆ ಇಟ್ಟು ನೀವು ಮಾಡಿ, ನಿಮಗೆ ಫಲಿತಾಂಶ ಬಂದ ಮೇಲೆ ನಿಮಗೆ ಅನಿಸಿದ್ರೆ ಬೇರೆಯವರಿಗೆ ಇದನ್ನು ಶೇರ್ ಮಾಡಿ. ಅವರ ಆರೋಗ್ಯದಲ್ಲೂ ಕೂಡ ಒಂದು ಚೇತರಿಕೆ ಬರೋದಕ್ಕೆ ನೀವು ಕೂಡ ಸಾಕ್ಷಿ ಆಗ್ತೀರಿ ಅಂತ ಭಾವಿಸ್ತೇನೆ. ನಮಸ್ಕಾರ. ಈಗ